ಸನ್ನತಿ ಒಂದು ಪ್ರಾಚೀನ ಬೌದ್ಧ ತಾಣವಾಗಿದ್ದು, ಇದು ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿದೆ. ಇದು ಭೀಮಾ ನದಿಯ ದಡದಲ್ಲಿದೆ ಮತ್ತು ಕನಗನಹಳ್ಳಿ ಎಂಬ ಸ್ಥಳದ ಸಮೀಪದಲ್ಲಿದೆ. 1986ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಉತ್ಖನನ ನಡೆಸಿದಾಗ ಈ ಸ್ಥಳ ಬೆಳಕಿಗೆ ಬಂದಿತು. ಸನ್ನತಿ ಕ್ಷೇತ್ರವು ಚಿಕ್ಕದಾದರೂ ಮಹಿಮಾನ್ವಿತವು, ಬಹು ಪುರಾತನವಾದ ಪ್ರಸಿದ್ಧ ಕ್ಷೇತ್ರ, ಕಲ್ಲಿನ ವ್ಯಾಪಾರಕ್ಕೆ ಪ್ರಸಿದ್ಧವಾದ ಊರು. ಮುಂಬಯಿ ಚೆನ್ನೈ ರೈಲು ಮಾರ್ಗದಲ್ಲಿ ವಾಡಿ ಸ್ಟೇಷನ್ ನಂತರ ಸಿಗುವ ಚಿಕ್ಕ ನಿಲ್ದಾಣ ನಾಲ್ವಾರದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಸನ್ನತಿ ಒಂದು ಸಣ್ಣ ಹಳ್ಳಿ. ಸನ್ನತಿಗೆ ಅನೇಕ ಶತಮಾನಗಳ ಇತಿಹಾಸವಿದೆ. ಪೌರಾಣಿಕ ದೃಷ್ಟಿಯಿಂದಲೂ ಮಹತ್ವ ಪಡೆದಿದೆ. ಅಥರ್ವಣ ವೇದ, ಮಾರ್ಕಂಡೇಯ, ಮತ್ಸ್ಯ ಪುರಾಣ, ಭಾಸ್ಕರಾಖ್ಯ ಮುಂತಾದ ಗ್ರಂಥಗಳಲ್ಲಿ ಉಲ್ಲೇಖವಾಗಿದ್ದು ಅನೇಕ ದೇವತೆಗಳಿಂದ ಸ್ತುತಿಸಲ್ಪಟ್ಟಿದೆ. ಸಂತಿ ಎಂಬ ಊರಿನಿಂದ 2 ಕಿಲೋಮೀಟರ್ ದೂರದಲ್ಲಿ ಶ್ರೀಚಂದ್ರಲಾದೇವಿಯ ಮಂದಿರವಿದೆ. ಅಲ್ಲಲ್ಲಿ ದೀಪದ ಸ್ತಂಭಗಳಿವೆ. ಮಂದಿರದ ಗರ್ಭಗುಡಿಯ ಗೋಪುರವು ಚಕ್ರಾಕಾರದಲ್ಲಿದೆ. ಇದನ್ನು ಯಂತ್ರಾಕಾರ ಎಂದು ಹೇಳುತ್ತಾರೆ. ಕಟ್ಟಡದ ಕಲ್ಲಿನ ಕೆತ್ತನೆಯ ಕೆಲಸ ಯಾತ್ರಿಕರ ಮನಸೂರೆಗೊಳ್ಳುವಂತಿದೆ. ಕಟ್ಟಡವನ್ನು ಗಮನಿಸಿದರೆ ಇದು ಜಕಣಾಚಾರ್ಯರ ಶೈಲಿ ಎನಿಸುತ್ತದೆ. ಚಂದ್ರಲಾದೇವಿಯು ಚಾಲುಕ್ಯ ರಾಜವಂಶದವರ ಕುಲದೇವತೆಯಾಗಿದ್ದಳು. ಚಾಲುಕ್ಯರ ಶಿಲ್ಪಕಲೆಯನ್ನು ಮಂದಿರದಲ್ಲಿ ಕಾಣಬಹುದು. ಮಂದಿರದ ಹತ್ತಿರವೇ ಹಳೆಯ ಒಂದು ಶಿಲಾಶಾಸನವಿದೆ. ಅಶೋಕನ ಕಾಲದ ಶಾಸನಗಳು ಉಪಲಬ್ಧವಾಗಿವೆ. ಯಂತ್ರಾಕಾರದ ಗರ್ಭಗುಡಿಗೆ ಪ್ರದಕ್ಷಿಣೆ ಹಾಕುವುದರಿಂದ ಭಕ್ತರ ಮನೋಭೀಷ್ಟಗಳು ಈಡೇರುತ್ತವೆ. ಅದಕ್ಕೆ ಸಂಜೀವಿನಿ ಶಕ್ತಿಯುಂಟೆಂದು ಭಕ್ತರ ನಂಬಿಕೆ. ಮಂದಿರದ ಹತ್ತಿರವೇ ಭೀಮಾ ನದಿಯು ಹರಿಯುತ್ತದೆ. ಮಹಾದ್ವಾರವನ್ನು ಪ್ರವೇಶಿಸುತ್ತಲೇ ಕಲ್ಲಿನ 2 ದೊಡ್ಡ ದೀಪಸ್ತಂಭಗಳು ಕಾಣಿಸುತ್ತವೆ. ಇದನ್ನು ದೇವಿಯ ಕೀರ್ತಿಸ್ತಂಭವೆಂದು ಭಾವಿಸಿ ವಿಶೇಷ ದಿನಗಳಲ್ಲಿ ಸ್ತಂಭದ ಮೇಲೆ ಸಾವಿರಾರು ದೀಪಗಳನ್ನು ಹಚ್ಚಿ ಅಲಂಕರಿಸುತ್ತಾರೆ. ಮಹಾದ್ವಾರದಲ್ಲಿ ನಿಂತು ಗರ್ಭಗುಡಿಯತ್ತ ನೋಡಿದರೆ ದೇವಿಯ ದರ್ಶನವಾಗುತ್ತದೆ. ರಾಜಸೇನ ಎಂಬ ರಾಜನಿಗೆ ಚಂದ್ರಲಾ ಎಂಬ ಮಗಳು ಇದ್ದಳು. ರಾಜನು ತನ್ನ ಪ್ರೀತಿಯ ಮಗಳಿಗೆ ವರನನ್ನು ಹುಡುಕಲು ಪ್ರಾರಂಭಿಸಿದನು ಮತ್ತು ಈ ಉದ್ದೇಶಕ್ಕಾಗಿ ಸ್ವಯಂವರ ಆಯೋಜಿಸಿದನು. ರಾಜಕುಮಾರರು ನೀರಿನಲ್ಲಿ ಲೋಹದ ಕಂಬದ ಪ್ರತಿಬಿಂಬವನ್ನು ನೋಡಬೇಕಾಗಿತ್ತು ಮತ್ತು ರಾಜಕುಮಾರಿಯ ಕೈಯನ್ನು ಗೆಲ್ಲಲು ಅದನ್ನು ಕೆಳಕ್ಕೆ ತರಬೇಕಾಯಿತು. ಅಂತಹ ರಾಜಕುಮಾರನು ಅಂತಹ ಸವಾಲಿನ ಕೆಲಸವನ್ನು ತೆಗೆದುಕೊಳ್ಳಲು ಸಿದ್ಧರಿರಲಿಲ್ಲ ಮತ್ತು ರಾಜನು ಹತಾಶೆಯಲ್ಲಿದ್ದನು. ಕೆಲವು ದಿನಗಳ ನಂತರ ಒಬ್ಬ ದೇವಿಯು ತನ್ನ ಕನಸಿನಲ್ಲಿ ಕಾಣಿಸಿಕೊಂಡು ತನ್ನ ಮಗಳನ್ನು ಮದುವೆಯಾಗುವವನು ಮರುದಿನ ಪಟ್ಟಣ ತೋಟಕ್ಕೆ ಬರುತ್ತಾನೆ ಎಂದು ಹೇಳಿದನು. ಮರುದಿನ ನಾರಾಯಣ ಮುನಿ ಎಂಬ ಸುಂದರ ಯುವಕನು ಪಟ್ಟಣಕ್ಕೆ ಬಂದು ರಾಜನಿಂದ ಭರ್ಜರಿ ಸ್ವಾಗತವನ್ನು ನೀಡಿದನು. ಅವನು ಕೆಲಸವನ್ನು ಕೈಗೆತ್ತಿಕೊಂಡು ತನ್ನ ಮಗಳನ್ನು ಮದುವೆಯಾಗುವಂತೆ ವಿನಂತಿಸಿದನು. ಅವರು ಆರಂಭದಲ್ಲಿ ನಿರಾಕರಿಸಿದರು, ನಂತರ ಅವರು ಒಪ್ಪಿದರು. ದಂಪತಿಗಳು ವಿವಾಹವಾದರು ಮತ್ತು ಭೀಮಾ ನದಿಯ ದಡದಲ್ಲಿ ವಾಸಿಸುತ್ತಿದ್ದಾಗ ದುಷ್ಟ ರಾಜನ ಕಣ್ಣುಗಳು ಸುಂದರವಾದ ಚಂದ್ರಲಾ ಮೇಲೆ ಬಿದ್ದವು. ರಾಜನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಚಂದ್ರಲಾ 40 ದಿನಗಳ ಕಾಲ ತಪಸ್ಸು ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ. ನಂತರ ಅವಳು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ರಾಜನ ದುಷ್ಟ ವಿನ್ಯಾಸಗಳಿಂದ ಅಭಯಾರಣ್ಯವನ್ನು ಹುಡುಕಿದಳು. ಏತನ್ಮಧ್ಯೆ ನಾರಾಯಣ ಮುನಿ ತನ್ನ ಹೆಂಡತಿ ಕಾಣೆಯಾಗಿದ್ದನ್ನು ನೋಡಿ ಮತ್ತು ಅವಳ ಕಣ್ಮರೆಗೆ ರಾಜನು ಇರಬೇಕು ಎಂದು ವಿಷಯಗಳನ್ನು ಸರಿಯಾಗಿ ಹೊಂದಿಸುವುದಾಗಿ ಪ್ರತಿಜ್ಞೆ ಮಾಡಿದನು. ಅವರು ಕಾಶ್ಮೀರದ ಬಳಿಯ ಹಿಂಗುಲಾ ಪೀತ್ಗೆ ಹೋಗಿ ಹಿಂಗುಲಾಂಬಕೆ ದೇವಿಯನ್ನು ಪ್ರಾರ್ಥಿಸಿದರು. ದೇವಿಯು ಒಂದು ಷರತ್ತಿನ ಮೇಲೆ ಅವನಿಗೆ ಸಹಾಯ ಮಾಡುವುದಾಗಿ ಭರವಸೆ ನೀಡಿದನು. ಅವನು ಅವಳ ಮುಂದೆ ನಡೆಯಬೇಕು, ಅವಳ ದಾರಿಯನ್ನು ತೋರಿಸಬೇಕು. ಆದರೆ ಅವನು ತನ್ನ ಪಟ್ಟಣವನ್ನು ತಲುಪುವವರೆಗೆ ಹಿಂತಿರುಗಿ ನೋಡಬಾರದು. ನಾರಾಯಣ ಮುನಿ ಒಪ್ಪಿದರು. ದೇವಿಯ ಕಣಕಾಲುಗಳ ಕ್ಲ್ಯಾಂಕಿಂಗ್ ಅವಳು ಅವನನ್ನು ಅನುಸರಿಸುತ್ತಿದ್ದಾಳೆ ಎಂಬುದರ ಏಕೈಕ ಸುಳಿವು.
ಆದರೆ ಭೀಮಾ ನದಿಯ ದಡದಲ್ಲಿ ಪಕ್ಷಿಗಳ ಮತ್ತು ನದಿಯ ಈಜುವಿಕೆಯು ಪಾದದ ಶಬ್ದವನ್ನು ಮುಳುಗಿಸಿತು ಮತ್ತು ಅವನು ಅಜಾಗರೂಕತೆಯಿಂದ ತಿರುಗಿದನು. ಕೂಡಲೇ ದೇವಿಯು ಕಲ್ಲು ಆಗಿ ಅವಳು ಅಲ್ಲಿಯೇ ಇರುವುದಾಗಿ ಹೇಳಿದಳು. ಅವಳು ಅವನಿಗೆ ತೆಂಗಿನಕಾಯಿಯನ್ನು ಕೊಟ್ಟಳು, ಅದರೊಳಗೆ ಜೇನುನೊಣಗಳಿವೆ ಮತ್ತು ಅವನು ಅದನ್ನು ದುಷ್ಟ ರಾಜನ ಬಳಿಗೆ ತೆಗೆದುಕೊಳ್ಳಬೇಕು. ರಾಜನ ಅರಮನೆಯಲ್ಲಿ ತೆಂಗಿನಕಾಯಿ ಒಡೆದಾಗ ಅದರಿಂದ ಹಲವಾರು ಸಾವಿರ ಜೇನುನೊಣಗಳು ಹೊರಬಂದು ನದಿಗೆ ಹಾರಿ ಮುಳುಗಿದ ರಾಜನ ಮೇಲೆ ಹಲ್ಲೆ ಮಾಡಿದವು. ಇಂದಿಗೂ ನದಿಯ ಬಳಿ ಸೇತುರಾಜ ಮಧು ಇದೆ. ತನ್ನ ತಪಸ್ಸನ್ನು ಪೂರ್ಣಗೊಳಿಸುವ ಮೊದಲೇ ಚಂದ್ರಲಾ ದೇವರೊಂದಿಗೆ ಒಬ್ಬಳಾದಳು. ಈ ದಂತಕಥೆಯ ನೆನಪಿಗಾಗಿ ಪ್ರತಿ ವರ್ಷ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಚಂದ್ರಲಾ ಪರಮೇಶ್ವರಿ ದೇವಿ ಮಹೋತ್ಸವವನ್ನು ನಡೆಸಲಾಗುತ್ತದೆ. ಈ ದೇವಾಲಯವು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಮತ್ತು ಇದನ್ನು 1985ರಲ್ಲಿ ನವೀಕರಿಸಲಾಯಿತು. ಸ್ಥಳೀಯವಾಗಿ ಸನ್ನತಿ ಎಂದು ಕರೆಯಲ್ಪಡುವ ಭಕ್ತರು ನಲಾವರದಿಂದ 20 ಕಿ.ಮೀ ದೂರದಲ್ಲಿರುವ ಈ ಪುರಾತನ ದೇವಾಲಯದ ದರ್ಶನಕ್ಕಾಗಿ ರಾಜ್ಯದ ಎಲ್ಲೆಡೆಯಿಂದ ಬರುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.